ಹಲೋ ಎವ್ರಿವನ್. 24ನೇ ಪ್ರಶ್ನೆಯನ್ನು ನೋಡೋಣ. P2,3 ಮತ್ತು Q4,1 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ದೂರವನ್ನ ಕಂಡುಹಿಡಿಯೋದಕ್ಕೆ ನಾವು ಬಳಸುವಂತಹ ಸೂತ್ರ ಅಂತ ಅಂದ್ರೆ D ಸಮ ವರ್ಗಮೂಲ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ x2 ಬೆಲೆ 4 ಇದೆ, x1 ಬೆಲೆ 2 ಅದರ ವರ್ಗ, ಹಾಗೆ y2 ಬೆಲೆ 1, y1 ಬೆಲೆ 3 ಅದರ ವರ್ಗ. ಸೊ ಇದೇನಾಗತ್ತೆ 4 ಮೈನಸ್ 2 ಅಂತ ಅಂದ್ರೆ 2ರ ವರ್ಗ, ಹಾಗೆ ಇದು 1 ಮೈನಸ್ 3, ಸೊ ಇದು ಮೈನಸ್ 2ರ ವರ್ಗ ಅಂತ ಆಗತ್ತೆ. ಸೊ ಇದು 2ರ ವರ್ಗ 4, ಹಾಗೆ ಮೈನಸ್ 2ರ ವರ್ಗವು ಕೂಡ 4 ಆಗಿರತ್ತೆ. ಅಂದ್ರೆ ಅರ್ಥ ಇದು 8 ಅನ್ನೋದನ್ನ ನಾವು ನೋಡಬಹುದು. ಇದನ್ನ ಹೀಗೂ ಬರಿಬಹುದು, ಅಥವಾ ಇದನ್ನ ವರ್ಗಮೂಲ 4 ಗುಣಿಸು 2 ಅಂತ ಬರೆದ್ರು ನಮ್ಗೆ 8 ಸಿಗತ್ತೆ. ಸೊ ಇದನ್ನ ನಾವು ಸಪ್ರೇಟ್ ಆಗಿ, ನೀವು ಹಿಂದಿನ ಕ್ಲಾಸಸ್ ಅಲ್ಲಿ ಕಲ್ತಿದ್ದೀರಾ ಈ ತರ ವರ್ಗಮೂಲ ಗುಣಾಕಾರ ಎಲ್ಲದನ್ನು ಅಲ್ವಾ. ಸೊ ಇದನ್ನ ವರ್ಗಮೂಲ 4 ಮತ್ತೆ ವರ್ಗಮೂಲ 2 ಅಂತ ನಾವು ಸಪ್ರೇಟ್ ಆಗಿ ಬರ್ಕೋಬಹುದು. ಸೊ ವರ್ಗಮೂಲ 4ರ ಬೆಲೆ 2, ಇದು ಹಾಗೆ ಉಳ್ಕೊಳ್ಳುತ್ತೆ. ಸೊ ಇದನ್ನ ಈ ರೀತಿಯಾಗೂ ಕೂಡ ನಾವು ಬರ್ದಿಡ್ಬಹುದು.